ಚಾಮರಾಜನಗರಕ್ಕೆ ಮುಂಚೆ ಅರಿಕುಠಾರ ಅಂತ ಹೆಸರಿತ್ತು. ಅದೇ ಅದರ ಮೂಲ ಹೆಸರು. ಮನ್ಮಹಾರಾಜ 3ನೇ ಕೃಷ್ಣರಾಜ ಒಡೆಯರ ತಂದೆಯಾದಂಥ ಚಾಮರಾಜ ಒಡೆಯರು 9ನೇ ಚಾಮರಾಜ ಒಡೆಯರು ಹುಟ್ಟಿದ್ದು ಅರಿಕುಠಾರದಲ್ಲಿ. ಅರಿಕುಠಾರದಲ್ಲಿ ಹುಟ್ಟಿದ ಒಬ್ಬ ಬಾಲಕನನ್ನ ಮೈಸೂರು ಮಹಾರಾಜರು ತಂದು ಮೈಸೂರಿನ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡ್ತಾರೆ. ಅವರೇ 9ನೇ ಚಾಮರಾಜ ಒಡೆಯರು. ಅವರ ಮಗನೇ 3ನೇ ಕೃಷ್ಣರಾಜ ಒಡೆಯರು, 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಾಕ್ಷಿಯಾದಂಥ ಮಹಾರಾಜ. 3ನೇ ಕೃಷ್ಣರಾಜ ಒಡೆಯರ ತಂದೆ 9ನೇ ಚಾಮರಾಜ ಒಡೆಯರು ಹುಟ್ಟಿದ ಊರಾದ ಅರಿಕುಠಾರಕ್ಕೆ ಮಹಾರಾಜರಲ್ಲಿ ಹುಟ್ಟಿದ್ರಲ್ಲ ಅನ್ನೋ ಒಂದು ನೆನಪಿಗೆ 9ನೇ ಚಾಮರಾಜ ಒಡೆಯರ ಹೆಸರನ್ನ ಚಾಮರಾಜನಗರ ಅಂತ ಕರೆದ್ರು. ಅವತ್ತಿನಿಂದ ಇವತ್ತವರೆಗೂ ಅದು ಚಾಮರಾಜನಗರ. ಅದಾದ್ಮೇಲೆ ತಮ್ಮ ತಂದೆಯ ನೆನಪಿಗೆ 3ನೇ ಕೃಷ್ಣರಾಜ ಒಡೆಯರ್ ಅಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ, ಚಾಮರಾಜೇಶ್ವರ ದೇವಸ್ಥಾನ. ನೀವು ಚಾಮರಾಜನಗರಕ್ಕೆ ಹೋದಾಗ ಚಾಮರಾಜೇಶ್ವರ ದೇವಸ್ಥಾನ ನೋಡೋದನ್ನ ಮರಿಬೇಡಿ. ಏನು ವಿಶೇಷ ಅಂದರೆ ಆಷಾಢದಲ್ಲಿ ಅಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿರು ಹೋದ್ರೆ ಭಾಳ ಒಳ್ಳೆಯದು ಅಂತ ಪ್ರತೀತಿ ಕಣ್ರಿ. ನೀವು ಯಾರು ಈ ವರ್ಷ ಮದುವೆ ಆದರೆ ಮುಂದೆ ಬರೋ ಆಷಾಢಕ್ಕೆ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಹೋಗಿ 3ನೇ ಕೃಷ್ಣರಾಜ ಒಡೆಯರ್ನ ನೆನ್ಕೊಳ್ಳಿ.